ಕಾಲೇಜ್ ಹೊಸದ್ರಲ್ಲಿ ಅನ್ನಿಸ್ತಿತ್ತು. ರೂಮ್ ನಂಬರ್ 001 ಕೂತ್ಕೊಂಡು ನಮ್ಗೆ ಯಾರು ಫ್ರೆಂಡ್ಸ್ ಸಿಕ್ಕತ್ರೋ ಏನೋ, ನಮ್ಮ ಪಕ್ಕದಲ್ಲಿ ಅದು ಯಾರು ಕೂತ್ಕೊಂಡ್ರೋ ಏನೋ, ನಮ್ಮ ಮೆಂಟರ್ ಆಯ್ ಅದು ಯಾರು ಬರ್ತರೋ ಏನು, ಪಕ್ಕದಲ್ಲಿ ಯಾರು ಕೂತ್ಕೊಂಡ್ರ ಅಂತಲೇ ಗೊತ್ತಿಲ್ಲದೆ ಹಾಯ್ ಹಾಯ್ ಅಂತ ಶುರುವಾದ ನಮ್ಮ ಫ್ರೆಂಡ್ಶಿಪ್. ಫಸ್ಟ್ ಡೇನೇ ಶರತ್ ಸರ್ ಮೆಂಟರ್ ಆಯ್ ಬಂದು ನಮ್ಮೆಲ್ಲರ ಇಂಟ್ರೊಡಕ್ಷನ್ ತಗೊಂಡದ್ದು ಆ ದಿನಗಳು ಯಾವತ್ತೂ ಮರೆಯೋಕ್ಕೆ 5 ಬೆಸ್ಟ್ ಮೆಮೊರಿ ಕೊಟ್ಟು. ಹಾಗೆ ಸೆಕೆಂಡ್ ಇಯರಿಗೆ ಬಂದ ಕೂಡಲೇ ಮೆಂಟರ್ಸ್ ಎಲ್ಲ ಚೇಂಜ್ ಆದರು. ಫಸ್ಟ್ ಇಯರಿಂದ ಲಾಸ್ಟ್ ಬೆಂಚಲ್ಲೇ ಕೂತ್ಕೊಂಡದ್ದು ನಾವು ಸೆಕೆಂಡ್ ಇಯರಿಗೆ ಬಂದ ಕೂಡಲೇ ಬೇಡ ಬೇಡ ಅಂದರು ಲೆಕ್ಚರ್ಸ್ ತಂದು ಫಸ್ಟ್ ಬೆಂಚಲ್ಲೇ ಕೂರಿಸೋದು. ಫೈನಲಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ನಾವು ಫಸ್ಟ್ ಬೆಂಚಲ್ಲೇ ಕೂತ್ಕೊಂಡು ಲೆಕ್ಚರ್ಸ್ಗೆ ಹಿಲಲಾಗೋಕ್ಕೆ ಶುರು ಮಾಡಿದ್ವಿ. ಬಂದು ಲೆಕ್ಚರ್ಸಿಗೆಲ್ಲ ಕಾರಣ ಕೊಟ್ಟು ವಾಪಸ್ ಕಳಿಸ್ತೀವಿ. ಅವ್ರ ಹತ್ರ ನಾವು ಹೊಗಳಿಸ್ಕೊಂಡೋದಕ್ಕಿಂತ ಜಾಸ್ತಿ ಬಯಸ್ಕೊಂಡದೇ ಜಾಸ್ತಿ. ಇಷ್ಟೆಲ್ಲ ಇದ್ದರೂ ಕೂಡ ಬೇರೆ ಕ್ಲಾಸ್ ಮಕ್ಕಳಿಗಿಂತ ಜಾಸ್ತಿ ನಮ್ಮ ಮನೆ ಪ್ರೀತಿಸ್ತಿದ್ರು. ಫೈನಲಿ ಕಾಲೇಜಿಗೆ 3 ವರ್ಷ ಕೂಡ ಮುಗಿತು. ಕಾಪಿ ಚೀಟ್ ಮಾಡ್ತಿದ್ದೆ, ಮಾಸ್ ಬಂಕ್ ಹಾಕ್ತಿದ್ದೆ, ಅರ್ಧಂಬರ್ಧ ನೋಟ್ಸ್ ಕಂಪ್ಲೀಟ್ ಮಾಡ್ತಿದ್ದೆ, ಇಂಟರ್ನಲ್ಸಿಗೆ ಬೇರೆ ಸೆಕ್ಷನ್ ಮಕ್ಕಳ ಹತ್ರ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಿದ್ದೆ, ಕ್ರಶ್ಶಿಗೆ ಹೇಳೋಕೆ 5 ಕೆಲವೊಂದು ವರ್ಡ್ಸ್, ನಮ್ಮ ಕ್ರಶ್ ನಮ್ಮನ್ನು ಕಂಡದಿಗಾತಿದ್ದು ಆ ಮಿನಿ ಹಾರ್ಟ್ ಅಟ್ಯಾಕ್. ಒಂದು ಲಾಸ್ಟ್ ಟೈಮ್ ಲೆಕ್ಚರ್ಸ್ ಪಾಠ ಕೇಳ, ಒಂದು ಲಾಸ್ಟ್ ಇಂಟರ್ನಲ್ ಬರೋದು, ಒಂದು ಲಾಸ್ಟ್ ಸೆಮ್ ಎಕ್ಸಾಮ್ ಬರ್ತದೆ, ಒಂದು ಲಾಸ್ಟ್ ಟೈಮ್ ಫ್ರೆಂಡ್ಸಿಗೆಲ್ಲ ಬಾಯ್ ಹೇಳೋದು, ಒಂದು ಲಾಸ್ಟ್ ಟೈಮ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಫೋಟೋ ತೆಕ್ಕೊಂಡು. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಕಳೆದೋಗಿರೋ ಆ ನಿಮ್ಮ ಫ್ರೆಂಡ್ಸಿಗೆ ಒಂದು ಸಾರಿ ಕೇಳಿ, ಜೊತೆಲಿರೋ ನಿಮ್ಮ ಫ್ರೆಂಡ್ಸಿಗೆ ಒಂದು ಥ್ಯಾಂಕ್ಸ್ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.